ನಮಸ್ಕಾರ ಕರ್ನಾಟಕ. ಈ ಒಂದು ವಿಡಿಯೋ ಸ್ಪೆಷಲಿ ಫಾರ್ ಅವರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯನವರಿಗೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ, ನೀವು ದೊಡ್ಡವರು, ನಾವು ಸಣ್ಣ ವಯಸ್ಸು, ತಪ್ಪಿದ್ರೆ ಕ್ಷಮಿಸ್ಬಿಡಿ, ಬಟ್ ಆದರೆ ಅಡ್ವೈಸ್ ಮಾಡಲೇಬೇಕು ಅಂತ ಪರಿಸ್ಥಿತಿ ಇದೆ. ನೀವು ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ಗೆ ನೋಟಿಸ್ ಕೊಟ್ಟಿದ್ದೀರಾ. ನೀವು ಅದನ್ನು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರಿ. ನೆನ್ನೆ ಅದು ನಿಮ್ಮ ಡಿಸ್ಮಿಸ್ ಆಗಿದೆ. ನಿಮ್ಮಲ್ಲೇ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ. ನಮ್ಮ ರಿಕ್ವೆಸ್ಟ್ ಏನು ಅಂತಂದರೆ, ದಯಮಾಡಿ ನಿಮ್ಮ ಲೀಗಲ್ ಅಡ್ವೈಸರ್ ಆದಂಥ ಪೊನ್ನಣ್ಣನ ಮಾತು ಕೇಳಿ ದಯಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಡಿ. ಯು ಪ್ಲೀಸ್ ಅಲೋ ದ ಪ್ರಾಸಿಕ್ಯೂಷನ್ ಟು ಪ್ರಾಸಿಕ್ಯೂಟ್ ಯು. ನಿಮ್ಮ ಮೇಲೆ ತನಿಖೆ ಆಗಲಿ. ಕಾರಣ ಯಾಕೆ ಅಂತಂದರೆ, ನಿಮಗೆ ಗೊತ್ತಿದೆ ನಿಮ್ಮ ವಿರುದ್ಧವಾಗಿ ಏನೂ ಇಲ್ಲ ಅಂತ. ವೆನ್ ದೇರ್ ಇಸ್ ನೋ ಡಾಕ್ಯುಮೆಂಟ್, ನೀವು ಯಾಕೆ ಆ ಪೊನ್ನಣ್ಣನ ಮಾತು ಕೇಳ್ಕೊಂಡು ಪೊನ್ನಣ್ಣ ಕಾಂಪ್ಲಿಕೇಟ್ ಮಾಡ್ತಾ ಇದ್ದಾರೆ. CM ಲೀಗಲ್ ಅಡ್ವೈಸ್ ಅಂತ ಪೊನ್ನಣ್ಣವ್ರೆ, ನೀವು ಸೀನಿಯರ್ ಕೌನ್ಸಿಲ್ ಇರಬಹುದು, ಆದರೆ ಸಾಮಾಜಿಕವಾಗಿ ಜವಾಬ್ದಾರಿ ಇದೆ. ನೀವು ಸ್ಟೇ ತಗೊಂಬಂದ್ರೆ, ಕುಮಾರಸ್ವಾಮಿ 32,000 ಸ್ಕ್ವೇರ್ ಫೀಟ್ ಅಂದ್ರೆ ಎಲ್ಲರೂ ಸೈಟ್ಗಳು ತೊಗೊಂಡಿದ್ದಾರೆ. ನೀವೇ ಸ್ಟೇ ತಗೊಂಬಂದ್ರೆ ಅವರು ಸ್ಟೇ ತಗೊಂಬರ್ತಾರೆ. ಮತ್ತೆ ಕಾನೂನು ಪರಿಪಾಲನೆ ನಮ್ಮಂತವ್ರು ಮಾಡ್ಬೇಕಾ? ಸೊ ಹಾಗಾಗಿ CMದೇನು ಪಾತ್ರ ಇಲ್ಲ ಅಂತಂದ್ಮೇಲೆ, ದಯಮಾಡಿ ಸೋಮಾರಪೇಟೆ MLA ಆದಂಥ, ಮೊದಲ ಬಾರಿ MLA ಆದಂಥ ಪೊನ್ನಣ್ಣವರೇ, ದಯಮಾಡಿ CMಗೆ ರಾಂಗ್ ಅಡ್ವೈಸ್ ಕೊಡಬೇಡಿ. ದಯಮಾಡಿ ಅದು ಕಾನೂನು ಅವ್ರನ್ನ ವಿಶ್ಲೇಷಣೆ ಮಾಡಲಿ, ಕಾನೂನು ಅವ್ರನ್ನ ಶೋಧನೆ ಮಾಡಲಿ. ನಮಗೆ ಗೊತ್ತಿದೆ ಸಿದ್ದರಾಮಯ್ಯ ಅವರು ಯಾವುದೇ ದಾಖಲೆ ಇಲ್ಲ. 100 ಜನ 100 ಕಂಪ್ಲೇಂಟ್ ಕೊಡ್ಲಿ, ನೀವು ನಿರಪರಾಧಿಗಳನ್ನು ಭಯಕ್ಕೆ ಬೀಳಬೇಕು. ನಮ್ಮ ಮೇಲೆ ಒಂದೇ ಸತಿ 6 ವರ್ಷಕ್ಕೂ 14 ಕಂಪ್ಲೇಂಟ್ ಆದ. ಎಲ್ಲ FIR ಚಾರ್ಜ್ ಶೀಟ್ ಆಯ್ತು. ಎಲ್ಲ ಕೇಸು ನಾನೇ ಹೊಡೆದೆ ಪಾರ್ಟಿ ಇನ್ ಪರ್ಸನ್. ಐ ವಾಸ್ ನಾಟ್ ಇವನ್ ಎ ಅಡ್ವೊಕೇಟ್. ಅಲ್ರಿ, ನಮ್ಮಂತ ಸಾಮಾನ್ಯ ಜನ ಒಬ್ಬ ಹೋಮ್ ಮಿನಿಸ್ಟರ್ 2000 ನಂತರದಲ್ಲಿ ಒಬ್ಬ ಹೋಮ್ ಮಿನಿಸ್ಟ್ರು, ಸಿಟ್ಟಿಂಗ್ ಹೋಮ್ ಮಿನಿಸ್ಟ್ರು DCP ಮೇಲೆ ಫೈಟ್ ಮಾಡಿ ಎಲ್ಲ ಕೇಸು ಗೆದ್ಕೊಂಡ್ಬಂದಿದ್ವಿ. CM ಯಾಕೆ ದಾಖಲೆ ಇಲ್ಲ ತಾನೆ? ಯಾಕೆ ಭಯ ಬೀಳ್ತೀರಾ CM ಸಿದ್ದರಾಮಯ್ಯನವರೇ? ನೀವು ಚಿನ್ನದಂತೆ ಹೊರಗಡೆ ಬರ್ತೀರ ಅಂತ ನಮ್ಗೆ ನಂಬಿಕೆ ಇದೆ. ದಯಮಾಡಿ ಅವರು ತನಿಖೆ ಮಾಡಲಿ, ದಯಮಾಡಿ ಸಹಕಾರ ಮಾಡಬೇಕು ಅಂತೇಳಿ ನಾವು CM ಸಿದ್ದರಾಮಯ್ಯನವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಪೊನ್ನಣ್ಣವ್ರೆ, ದಯಮಾಡಿ ರಾಂಗ್ ಅಡ್ವೈಸ್ ಕೊಡಬೇಡಿ ಪ್ಲೀಸ್. ಡೋಂಟ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಪಿಟಿಷನ್ ಹಾಕ್ತೀನಿ. ಯಾಕೆ ಸರ್? ಈಗ CM ಹೇಳಿದರೆ ನಾನೇನು ತಪ್ಪು ಮಾಡಿಲ್ಲ ಅಂದಮೇಲೆ, CM ಹೇಳಿದರೆ ನಂದೇನು ದಾಖಲೆ ಇಲ್ಲ ಅಂದಮೇಲೆ, ತಪ್ಪು ಮಾಡಿಲ್ಲ ದಾಖಲೆ ಇಲ್ಲ ಅಂದಮೇಲೆ ಯಾಕೆ ಕೋರ್ಟ್ಗೆ ಹೋಗ್ತಾ ಇದ್ದೀರಾ? ತನಿಖೆ ಮಾಡ್ಲಿ ಬಿಡಿ, ಪ್ರಾಸಿಕ್ಯೂಟ್ ತಾನೆ, ನಮ್ಮ ಪೊಲೀಸ್ ತಾನೆ. ನಮ್ಮ ಪೊಲೀಸರು ಮುಂದೆ ಸ್ಟೇಟ್ಮೆಂಟ್ ಕೊಟ್ರೆ ಅವಮಾನ ಆಗ್ಬಿಡ್ತದ? ಅದೇನು? ಇಟ್ಸ್ ಎ ರೂಲ್, ಲೆಟ್ ಅಸ್ ಫಾಲೋನಾ. Article 14 speaks about equality before law. ದೇಶದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಹೋಗಿ ಕಟ್ಕಟೆಯಲ್ಲಿ ನಿಂತ್ಕೊಂಡ್ಬಿಟ್ರು. ನಮ್ಮ CM ಅಕಸ್ಮಾತ್ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಹೋಗಿ ಹೇಳಿಕೆ ಕೊಟ್ರೆ ಅವಮಾನ ಅದು? ಯಾಕೆ ಅದನ್ನ ಈಗ ತಗೊಂತ ಇದ್ದೀರಾ? ನಾವು ಮಾಡಿರೋ ವ್ಯವಸ್ಥೆ, ನಾವು ಬರ್ದಿರೋ ಸಂವಿಧಾನ, ನಾವು ನಮಗ್ ಕೊಟ್ಟಿರುವಂತ ಸಂವಿಧಾನ, ಆ ಸಂವಿಧಾನದ ಕಡೆ ರಚನೆ ಆಗಿರುವಂತ ಪೊಲೀಸ್ ಕಾನೂನು ನಾವೇ ರೆಸ್ಪೆಕ್ಟ್ ಮಾಡಲ್ಲ ಅಂದ್ರೆ ಯಾವನ್ ರೆಸ್ಪೆಕ್ಟ್ ಮಾಡ್ತಾನೆ? CM ಸಿದ್ದರಾಮಯ್ಯನವರೇ, ಧೈರ್ಯವಾಗಿ ಒಂದೇ ಮನಸ್ಸಿನಿಂದ ನಿಮ್ಮನ್ನ ತನಿಖೆ ಮಾಡಲಿ. ನಮಗೆ ಗೊತ್ತು, ನೀವು ಆ ತನಿಖೆಯಲ್ಲಿ ನೀವು ನಿರಪರಾಧಿ ಅಥವಾ ಈ ಒಂದು ಆರೋಪ ಮುಕ್ತಾಗಿ ಹೊರಗಡೆ ಬರ್ತೀರಾ. ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ. ನಾವೆಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ದೀವಿ. ನೀವು ನೋಡಿದ್ರೆ ಆ ತನಿಖೆ ಮಾಡೋಕ್ಕೆ ಹೋಗಿ ಸ್ಟೇ ತಗೊಂಡ್ಬರ್ತೀರಾ. ನಮ್ಗೆ ಗೊತ್ತಿಲ್ಲ ನಿಮ್ಗೆ ಯಾರು ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂತ. ವಿ ಡೋಂಟ್ ಇವನ್ ಅಂಡರ್ಸ್ಟ್ಯಾಂಡ್ ಹೂ ಇಸ್ ಅಡ್ವೈಸಿಂಗ್ ಯು. ಪ್ಲೀಸ್ ಸಿದ್ದರಾಮಯ್ಯನವರೇ, ಇಷ್ಟು ಜನ ಮೇಲೆ 4,000 ಸೈಟ್ಗಳು ಬೋಗಸ್ ಆಗಿದೆ. ನಿಮ್ಮ ಮೇಲೆ ಯಾವುದೋ ದಾಖಲೆನೇ ಇಲ್ಲ. ಅವ್ರು ನಿಮ್ಮಿಂದನೇ ಶುರು ಮಾಡಲಿ ತನಿಖೆ. ನೀವು ಕ್ರಿಯೇಟ್ ಮಾಡಿರೋ ಒಂದು ಸಮಿತಿ ನಿಮ್ಮನ್ನೇ ಮೊದಲು ತನಿಖೆ ಮಾಡಲಿ. ನೀವು ಅಲೋ ಮಾಡಿ. ಯು ಸೆಟ್ ಅಪ್ ಎ ಪ್ರೆಸಿಡೆಂಟ್. ವಿ ವಾಂಟ್ ಅವರ್ honorable Chief Minister Siddaramaiah to set up a precedent that he is allowing the law to take a course of action to at least for a litmus test. We know you will come out clean. Why are you stopping CMG? It certainly gives a wrong message to society. ಸಮಾಜಕ್ಕೆ ಒಂದು ಕೆಟ್ಟ ಪ್ರೆಸಿಡೆಂಟ್ ಅನ್ನ ನೀವು ಸೆಟಪ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಡು ನಾಟ್ ಫಾಲೋ ಪೊನ್ನಣ್ಣ. ನಿಮ್ಗೆ ಏನಾಗಿದೆ? ಯು ಮೈಟ್ ಬಿ ಎ ಗ್ರೇಟ್ ಅಡ್ವೊಕೇಟ್, ಬಟ್ ವಾಟ್ ಯು ಡೂಯಿಂಗ್ ವಿತ್ CM, ರಿಯಲಿ ಇಟ್ ಈಸ್ ಗಿವಿಂಗ್ ಎ ರಾಂಗ್ ಮೆಸೇಜ್ ಟು ಕರ್ನಾಟಕ. CM ಖುದ್ ಬರ್ಬೇಕ್ರಿ. ಪ್ರಾಸಿಕ್ಯೂಷನ್ ತನಿಖೆ ಮಾಡ್ರಿ, ನಂದೇನು ಇಲ್ಲ, ಕೂತ್ಕೊಳ್ಳಿ. ಏನಾಗ್ಬಿಡ್ತದೆ? ಪೊನ್ನಣ್ಣ, ನೀವೇನಕ್ಕೆ ಮಾಡ್ತಾ ಇದ್ದೀರಾ ಅಂತಂದ್ರೆ, ನೀವು CM ಅನ್ನೋ ಪೊಲೀಸ್ ಆಫೀಸರ್ ಮುಂದೆ ಹೇಳಿಕೆ ಕೊಡೋದು ಅವಮಾನ ಅಂತ. ಯಾರ್ರಿ, ನಾವು ಮಾಡಿರೋ ವ್ಯವಸ್ಥೆಯಲ್ಲಿ ನಮ್ಮ ಪೊಲೀಸರ ಮುಂದೆ ನಾವ್ ಹೇಳಿಕೆ ಕೊಟ್ರೆ ಹೆಂಗ್ರಿ ಅವಮಾನ ಆಗ್ಬಿಡ್ತದೆ ಅದು? ಯು ಪ್ಲೀಸ್ ಅಲೋ CM ಟು
ಗೋ ಅಂಡ್ ಏನೋ ಫೇಸ್ ಆಗಿ ಇನ್ವೆಸ್ಟ್